ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಟೇಸ್ಟ್ವಾಗಿರುತ್ತೆ ಅಂತ ನೋಡಬೇಕು. ರೈಸ್ ಆಗಿತ್ತೆ, ಊಟ ಮಾಡಬೇಕು ನೋಡ್ರಿ. ಚಿಕನ್ ಸಾಂಬಾರು, ಅನ್ನ, ಉಳ್ಳಾಗಡ್ಡಿ ರೆಡಿ. ಇವಾಗೆ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಸಂಡೇ ಶೆಡ್ಲು ಈಗ ಬಂದಿರುತ್ತೆ ನೋಡಿ. ಸಾಯಂಕಾಲ ರೊಟ್ಟಿ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಅನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗೆ ಊಟ ಮಾಡೋಣ ಬನ್ನಿ. ಹೀಗಿತ್ತು ನನ್ನ ರೆಸಿಪಿ ಚಿಕನ್ ಸಾಂಬಾರು. ಹಾಯ್ ಫ್ರೆಂಡ್, ಇವಾಗ ಇಲ್ಲೊಂದು ಚಿಕನ್ ತಂದಿದ್ವಿ. ಖಾರ ಹಾಕೊಂಡಿದ್ದೀನಿ, ಉಪ್ಪು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು ಹಾಕೋತೀನಿ. ಸಾಕು, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗೆಲ್ಲ ಫುಲ್ ಕಲಿಸ್ಕೊಂಡು ನೋಡ್ರಿ. ಕಲಸಿದಾಯಿತು ಚಿಕನ್ನು. ಇವಾಗೆ ಒಂದು 10-15 ನಿಮಿಷದಲ್ಲಿ ಸ್ವಲ್ಪ ಫ್ರಿಜ್ ಒಳಗೆ ಇಡಬೇಕು. ಚೆನ್ನಾಗಿ ನೆನೆಯುತ್ತೆ, ಆವಾಗ ಚಿಕನ್ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗೆ ನೆನೆಸಿದ್ದು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಇವಾಗ ಒಂದು 10-15 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಒಂದು 15 ನಿಮಿಷ ಆದಮೇಲೆ ಸಾಂಬಾರು ಮಾಡೋಣ. ನೋಡ್ರಿ, ಎಣ್ಣೆ ಬಿಸಿಯಾಗಿತ್ತೆ. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೇ ಅದು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಇವಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೋಣ. ನೋಡ್ರಿ, ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊತಾ ಇದ್ದೀನಿ ಎರಡು. ಹಾಗೆ ಇಲ್ಲಿ ನಾನು ಒಣ ಕೊಬ್ಬರಿ, ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಗಸಗಸೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಣ ಕೊಬ್ಬರಿ, ಈರುಳ್ಳಿ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊತಾ ಇದ್ದೀನಿ. ಮಸಾಲೆ, ಮೊಸರು, ಸ್ವಲ್ಪ ಗರಂ ಮಸಾಲ, ಖಾರ, ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಕಲಸಿ ಸ್ವಲ್ಪ ನೆನೆಯಕ್ಕೆ ಬಿಟ್ಟಿದ್ದೆ. ಮಸಾಲ ಹಾಕಬೇಕು. ಇಲ್ಲಿವರೆಗೂ ಸ್ವಲ್ಪ ಬಿಟ್ಟು ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬರುತ್ತೆ. ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ. ಇದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದ್ರೆ, ಎಣ್ಣೆನ ಬಿಟ್ಕೊಂಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತದೆ. ನೋಡ್ರಿ, ಇದು ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ. ಸ್ಟೀಲ್ ಪಾತ್ರೆ ಆಗಿ ಸ್ವಲ್ಪ ತಡೆ ಹಿಡ್ಕೊತ್ತೆ. ಅವಾಗ ತಿರುಗಿಸ್ತಾ ಇದ್ವಿ. ಹಿಡ್ಕೊಂಡಿಲ್ಲ, ನಾನು ತಿರುಗಿಸ್ತಾ ಇದ್ದೀನಿ. ನೋಡ್ರಿ, ಇವಾಗ ಇದು ಮಸಾಲ ಹಾಕ್ತಾ ಇದ್ದೀನಿ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೊಂಡು ಸಾಂಬಾರು, ಚಿಕನ್ ಮಸಾಲೆ. ನಮ್ಮ ಕಡೆ ಒಣ ಕೊಬ್ಬರಿ ಯೂಸ್ ಮಾಡ್ತಾರೆ. ಮಟನ್ ಆಗಲಿ ಚಿಕನ್ಗೆ, ಫಿಶ್ಗೆ
ಗ್ರೇವಿ ನೋಡ್ಕೊಂಡು ನೀರು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಾದರೆ ಗಟ್ಟಿ, ಸ್ವಲ್ಪ ಮುದ್ದೆಗೆ ಅದಕ್ಕೆಲ್ಲ ಸ್ವಲ್ಪ ಲೈಟಾಗಿ ನೀರಿದ್ದರೆ ನೋಡಿ. ಇದೇ ಬಾಣಲೆಯಲ್ಲಿ ಕಲಿಸಿದ್ದೆ, ಅದಕ್ಕೆ ನೀರೈತೆ ಸ್ವಲ್ಪ ಹಾಕೋತಾ ಇದ್ದೀನಿ. ಲಾಸ್ಟಲ್ಲೇ ಗರಂ ಮಸಾಲ ಹಾಕೊಂಡ್ರು ಆಗ್ತದೆ, ಇಲ್ಲಾಂದರೆ ನಾನು ಅವಾಗೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡಿರಿ, ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು. ಇದು ಕೊಬ್ಬರಿ ರುಬ್ಕೊಂಡಿದ್ರಲ್ಲ, ನೋಡ್ರಿ ಅದು ಮಸಾಲೆ ಇದ್ದಿದ್ದು ನೀರು ಹಾಕೋತಾ ಇದ್ದೀನಿ ಜಾರಲ್ಲಿ. ನೋಡಿ ಇಷ್ಟು ತಿಕ್ನೆಸ್ ಇಟ್ಕೊಂಡಿದ್ದೀನಿ ನಾನು. ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ಜಾಸ್ತಿ ಬಿಸಿ ಸಾರು ಥರ ಆದರೂ ಚೆನ್ನಾಗಿರುತ್ತೆ. ಇವಾಗ ಕುದಿಯಕ್ಕೆ ಬಿಡೋಣ. ನೋಡ್ರಿ, ಸ್ವಲ್ಪ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಅವಾಗ ಸ್ವಲ್ಪ ಮಸಾಲೆ ಎಲ್ಲ ಕಲ್ಸಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕುದೀತೈತೆ ಪಲ್ಯ ಚಿಕನ್. ಇನ್ನೊಂದು ಕುದಿ ಬರಲಿ, ಅವಾಗೆ ಆಫ್ ಮಾಡ್ಕೊಳ್ಳೋಣ. ಅನ್ನದ ಜೊತೆ ಜೋಳದ ರೊಟ್ಟಿ ಚಪಾತಿ ಆಫ್ ಮಾಡೋಣ. ನೋಡ್ರಿ, ಇವಾಗ ಚಿಕನ್ ಚೆನ್ನಾಗಿ ಕುದ್ದಿದ್ದಾಯ್ತು. ನೋಡ್ರಿ, ಇವಾಗ ಅನ್ನ ಆಯ್ತಲಿಕ್ಕೆ ಊಟ ಮಾಡಿಗೆ ಸರಿ. ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದೇ ಡ್ರಾಪ್ ಅಷ್ಟು ನೀರು. ನೋಡ್ರಿ, ಇವಾಗೆಲ್ಲ ಕಲಸಿದಾಯ್ತು ಮಸಾಲ. ಇವಾಗ ನೀಟಾಗಿ ಫಿಶ್ಗೆ ಮಸಾಲ ಹಚ್ಬೇಕು. ನೋಡ್ರಿ, ಎಲ್ಲ ಹಚ್ಕೊಂಡಿದ್ದಾಯ್ತು ಫಿಶ್ಗೆ ಮಸಾಲ. ಇವಾಗ ತವಾ ಫ್ರೈ ಮಾಡ್ಕೋಬೇಕು ಆಯಿಲ್ ಹಾಕಿ. ನೋಡ್ರಿ, ಎಲ್ಲ ಮಸಾಲ ಹಚ್ಚಿದ್ದಾಯ್ತು. ಸ್ವಲ್ಪ ಇದು ಮಸಾಲೆ ಎಲ್ಲ ನೆನಿಬೇಕು ಫಿಶ್ಗೆ, ಚೆನ್ನಾಗಿ ಎಳ್ಕೊತಂದ್ರೆ ಎಲ್ಲ ಮತ್ತೆ ತವಾ ಫ್ರೈಗೆ ತವಾ ಇಟ್ಕೊಂಡಿದ್ವಿ, ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಿ ಆಮೇಲೆ ಫಿಶ್ ಬಿಡಬೇಕು. ಬಿಡ್ತಾ ಇದ್ದಾರೆ ನೋಡಿ, ಬಿಡ್ತಾ ಇದ್ದೀನಿ. ನೀಟಾಗಿ ಫ್ರೈ ಆಗಲಿ, ಇನ್ನೊಂದು ಕಡೆ ಟರ್ನ್ ಮಾಡಬೇಕು. ನೋಡ್ರಿ, ಇವಾಗ ಟರ್ನ್ ಮಾಡ್ಕೋಬೇಕು. तो 2 देता है तो पूरा बहुत ही तैयार है। यहाँ पे 2 गए हैं, एक पीयूष के लिए और एक फ्रूट के लिए, छोटे के लिए हमारी फोटो भी बनी हुई है पीयूष को मेरी चॉकलेट लगे। ನೋಡ್ರಿ, ಫಿಶ್ ಫ್ರೈ ಆಯಿತು. ಫಿಶ್ ಫ್ರೈ ತವಾ ಫ್ರೈ ನೋಡಿ, ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೋಬೋದು, ಅದರದ್ದೇ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೊಳುತ್ತೆ. ಫ್ರೈ
ಮಾಡಿದ್ದೀನಿ, ಹೇಗೆ ಬಂದಿತ್ತು ಅಂತ ನೋಡಿ. फाइनली हम पहुंच चुके हैं नेपाल. हमारे जो पीछे वाला पहाड़ है ना वो नेपाल है. ನಾನು ಫಸ್ಟ್ ಟೈಮ್ ಫಿಶ್ ಫ್ರೈ ಮಾಡಿದ್ದು. ನಾನು ಮನೇಲಿ ಜಾಸ್ತಿ ಯಾರೂ ತಿನ್ನಲ್ಲ, ನನ್ನ ಮಗನಿಗೋಸ್ಕರ ಮಾಡಿದ್ದು. ಅದಕ್ಕೆ ಈ ಥರ ಬಂದಿದ್ದೆ. ಹೇಗೆ ಬಂದಿತ್ತೆ ಅಂತ ಕಮೆಂಟ್ ಮಾಡಿ. ಅವನು ತುಂಬ ದಿನದಿಂದ ನಮ್ಮ ಮನೇಲಿ